ವೀಕ್ಷಕರೇ, ನಾನಿವತ್ತು ಮಲೆನಾಡಿನ ಹೆಬ್ಬಾಗಿಲಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯ ಒಂದು ಇತಿಹಾಸದ ಪುಟಗಳಲ್ಲಿ ಸೇರಲು ಸಜ್ಜಾಗಿರುವ ಸೇತುವೆ ಮೇಲೆ ನಾನಿವತ್ತಿದ್ದೇನೆ. ನಾವು ಈ ಸೇತುವೆ ತಗೊಳ್ತೀವಿ, ಯಡಿಯೂರಪ್ಪನವರ ಜೀವಂತ ಅವಧಿಯಲ್ಲಿ ಈ ಸೇತುವೆಯನ್ನು ಕೊಡ್ತೀನಿ ಅಂತ ಹೇಳಿದ್ಮೇಲೆ ಮಾತು ತೆಗೆಯಲ್ಲ ಅಂತ ಒಂದು ವಿಶ್ವಾಸ ನಮಗಿತ್ತು. ಎಲ್ಲರಿಗೂ ತುಂಬ ಸಂತೋಷ ಇದೆ. ಈ ಆಗದೆ ಹೋದ ಕೆಲಸವನ್ನು ಆಗಿತ್ತಲ್ಲ ಅಂತ ಒಂದು ಹೆಮ್ಮೆ ಇದೆ. ಈ ಸೇತುವೆ ಆಗಲಿಕ್ಕೆ ಕಾರಣ ಹಲವು. ಈ ಭಾಗದ ಜನನಾಯಕ ಯಡಿಯೂರಪ್ಪಾಜಿಯವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ BY ರಾಘವೇಂದ್ರ ಅವರ ಕಾರ್ಯ ತುಂಬಾ ಮೆಚ್ಚುಗೆ ಇದೆ ಇದ್ರ ಬಗ್ಗೆ. ಸೊ ಎಲ್ಲ ರೀತಿಯಾಗಿಯೂ ಅಭಿವೃದ್ಧಿಯಾಗಿ ಗ್ರಾಮದ ಅಭಿವೃದ್ಧಿ ಹಾಗೆ ಮಕ್ಕಳಿಗೂ ಆಗಿರಬಹುದು, ಎಲ್ಲ ರೀತಿಯಲ್ಲಿ ಕೂಡ ತುಂಬಾ ಉಪಯುಕ್ತ ಆಗಿರುವಂಥದ್ದು. ಪ್ರಪಂಚಕ್ಕೆ ಬೆಳಕು ಕೊಡ್ಲಿಕ್ಕೆ ಹೋಗಿ ನಾವು ದೀಪದ ಬುಡದಲ್ಲಿ ಕತ್ತಲೆಯಲ್ಲಿ ಬದುಕಿದ್ದೀವಿ. ಆದರೆ ಪ್ರಸನ್ನಣ್ಣ ಮತ್ತು ಯಡಿಯೂರಪ್ಪನವರು, ರಾಘವೇಂದ್ರ ಇವರು ನಮ್ಮ ಈ ಪರಿಸ್ಥಿತಿಯನ್ನು ನೋಡಿ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಸೇತುವೆನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಇದು ಓಪನಿಂಗ್ ಆಗುತ್ತೆ ಅನ್ನೋ ಅಂಥದ್ದು ನಮಗೆಲ್ಲರಿಗೂ ಸಮಾಧಾನದ ವಿಷಯ. ಈ ಮುಳುಗಡೆ ಸಂತ್ರಸ್ತವಾಗಿರ್ತಕ್ಕಂಥ ಕರೂರು ಬಾರಂಗಿ ಹೋಬಳಿ ಅಂತ ಕರೆದುಕೊಳ್ಳುವಂಥ ಶರಾವತಿ ದಂಡೆ ಏನಿದೆ, ಇದಕ್ಕೆ ಬಿಡುಗಡೆಯ ಭಾಗ್ಯವನ್ನು ಕೊಟ್ಟಂತಾಗಿದೆ. ಈಗ ಸೇತುವೆ ಆಗ್ತಿದೆಯಲ್ಲ, ತುಂಬ ಖುಷಿ ಆಗ್ತಿದೆ. ಬೇಗ ಹೋಗ್ಬೋದು, ಏನಾದ್ರು ಅರ್ಜೆಂಟ್ ಇದ್ರೆ ಹೋಗ್ಬೋದು. ಗೌರ್ಮೆಂಟ್ ಶಾಲೆಗಳ ಮಕ್ಕಳುಗಳು ತುಂಬ ಕಮ್ಮಿ ಆಗ್ತಾ ಬಂದು ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ನಿವಾರಣೆ ಆಗುತ್ತೆ ಸರ್. ಬ್ರಿಡ್ಜಿಂದ ಔಟ್ಸೈಡಿಂದ ಟೀಚರ್ಸ್ ಕೂಡ ಇಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ಎಜುಕೇಷನ್ನು ಡೆವಲಪ್ ಆಗುತ್ತೆ. ಇಲ್ಲಿ ತುಂಬ ಬಡ ಊರು ಸರ್, ಇದು ಊರುಗಳೆಲ್ಲ ಸ್ವಲ್ಪ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಕೆಲಸ ಮಾಡಿರ್ತಕ್ಕಂಥ ಯಡಿಯೂರಪ್ಪನಿರ್ಬೋದು, BY ರಾಘವೇಂದ್ರ ಇರ್ಬೋದು, ಒಂದು ಸಾಮೂಹಿಕವಾದ ಪ್ರಯತ್ನದ ಮೂಲಕವಾಗಿ ಇವತ್ತು ನಮಗೆ ಸೇತುವೆ ನಿರ್ಮಾಣ ಆಗಿದೆ. ತುಂಬ ಖುಷಿಯಾಗುತ್ತೆ.